ಕೆಂಕೋಟೆ ಹೋಬಳಿ 13 ಹಳ್ಳಿಗಳ ಒಂದು KIDB ರೈತಪರ ಹೋರಾಟ ಸಮಿತಿ ಇವತ್ತೇನು ಹೋರಾಟ ಮಾಡ್ತಿದೆ, ಇದು ಸತ್ಯ ಮತ್ತು ಸುಳ್ಳಿನ ನಡುವೆ ನಡೀತಾ ಇರ್ತಕ್ಕಂತಹ ಒಂದು ಹೋರಾಟ. ಯಾಕಂದರೆ ನಾನು ಆವಾಗಲೇ ಹೇಳಿದೆ, ಸುಳ್ಳನ್ನು 1000 ಸರಿ ಹೇಳಿದ್ರು ಅದು ಸುಳ್ಳೇ ಆಗಿರುತ್ತೆ ಹೊತ್ತು ಸತ್ಯ ಹೇಳಲಿಕ್ಕಾಗೋದಿಲ್ಲ. ಹೀಗಾಗಿ ಕೆಲವು ರೈತ ಮುಖಂಡರು ಮಾಧ್ಯಮಗಳಲ್ಲಿ ಮತ್ತು ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್, ನಾನು ಹೇಳೋದಿಷ್ಟೇ, 2823 ಎಕರೆಯಲ್ಲಿ 491 ಎಕರೆ ಸರ್ಕಾರ ನೀರಾವರಿಯನ್ನು ಬಿಟ್ಟಿದೆ. ಇದು ನಮ್ಮ ಬೇಡಿಕೆ ಆಗಿತ್ತು. ಈ ಬೇಡಿಕೆ ಈಡೇರಿದೆ. ಇನ್ನು ಉಳಿದಂತೆ 2333 ಎಕರೆ ಏನಿದೆ, ಅದರಲ್ಲಿ ಸರ್ಕಾರಿ ಜಮೀನು 1250 ಎಕರೆ ಇದೆ. 1250 ಎಕರೆ ಇದ್ದರೆ ಇನ್ನು ಬೇಕಾಗಿರ್ತಕ್ಕಂಥದ್ದು 1000 ಚಿಲ್ಲರೆ ಎಕರೆ. ಅದರಲ್ಲಿ ನಮಗೆ ಈಗ PACL ಕಂಪ್ನಿದು 525 ಎಕರೆ ಇದೆ. ಇನ್ನು ಉಳಿಕೆ ರೈತರಿಂದ ಬೇಕಾಗಿರ್ತಕ್ಕಂಥದ್ದು 538 ಎಕರೆ. 538 ಎಕರೆಯಲ್ಲಿ ಗೊಲ್ಲಹಳ್ಳಿ ಮತ್ತು ದೇವಗಾನಹಳ್ಳಿ ಒಂದೇ ಜಾಗದಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಉಳಿದಂಥ ಇತರೆ ಜನ 100 ಎಕರೆ ಜಮೀನು ಕೊಡಲಿಕ್ಕೆ ಏನು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದಿದ್ದಾರೆ. ಅಷ್ಟಲ್ಲದೆ ಹೆಣ್ಣಂಗೂರು, ನಡುಪನಾಯಕನಹಳ್ಳಿ, ಬಸವಪಟ್ಟಣ ಮತ್ತು ಕೊಲ್ಮೆ ಹೊಸೂರು ಭಾಗದಿಂದ 300 ಎಕರೆ ಕೊಡಲಿಕ್ಕೆ ತಯಾರಾಗಿದೆ. ಒಟ್ಟು ನಾವು ಬೇಕಾಗಿರ್ತಕ್ಕಂಥದ್ದು ಈಗ ಸರ್ಕಾರಕ್ಕೆ ರೈತರಿಂದ ತಗೋಬೇಕಾಗಿರ್ತಕ್ಕಂಥ 538 ಎಕರೆ. 300 ಎಕರೆ ನಾವೀಗ ಸ್ವಯಂ ಪ್ರೇರಿತವಾಗಿ ಕೊಡಲಿಕ್ಕೆ ರೈತರು ಮುಂದೆ ಬಂದಿದ್ದಾರೆ. ಆದ್ದರಿಂದ ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಏನು ಈ 220 ಎಕರೆ ಬೇಕಾಗಿದೆ, ಅದಕ್ಕೆ ರೈತರು ಅವ್ರು ಹೇಳ್ತಾರೆ 850 ಜನ ನಾವು ಕೊಡದೇ ಇರತಕ್ಕಂಥವ್ರು ಇದ್ದೀವಿ ಅಂತ ಹೇಳ್ಬಿಟ್ಟು. ಇದು ಗಂಟಾಘೋಷ ಹೇಳ್ತೀನಿ, ಇದು ಸುಳ್ಳು ಮಾಹಿತಿ. ಏನು 850 ಜನ, ಅದು ತಪ್ಪು ಮಾಹಿತಿ. ಇದನ್ನು ಮಾಧ್ಯಮಗಳಲ್ಲಿ ತಪ್ಪಾಗಿ ಏನು ಬಿಂಬಿಸ್ತಾ ಇದ್ದಾರೆ. ಈ ವಿಚಾರವಾಗಿ ಈ ಘನ ಸರ್ಕಾರ ಏನು ಮಾಡ್ತು, ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಈ ಹಿಂದೆ ಅವ್ರ ಮಾಧ್ಯಮಗಳಲ್ಲಿ ಹೇಳ್ತಿದ್ರು, ಕೊಡ್ತಕ್ಕಂಥವ್ರು 2% ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾಯಿದ್ರು. ಆಗ ನಮ್ಗೆ ರೈತರು ಹೇಳ್ತಿದ್ರು, ಊರಿಗೆ ಹೋದರೆ, ಇಲ್ಲ ನಾವು ಕೊಡೋಕ್ಕೆ ತಯಾರಾಗಿದ್ದೀವಿ, ನಮ್ಮನ್ನು ಇವ್ರು ದಿಕ್ಕು ತಪ್ಪಿಸ್ತಾ ಇದ್ದಾರೆ ರೈತ ಸಂಘದವರು ಅಂತಕ್ಕಂಥ ಮಾತನ್ನು ನಮ್ಗೆ ರೈತರು ಹೇಳ್ತಾಯಿದ್ರು. ಹಾಗಾಗಿ ಅಭಿಪ್ರಾಯ ಸಂಗ್ರಹ ಮಾಡಿದಾಗ 800 ಜನ ಮಾತ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅದರಲ್ಲಿ 36% ಕೊಡ್ತೀವಂತ ಸಹಿ ಮಾಡಿದರೆ ಕೊಡೋದಿಲ್ಲ ಅಂತ 45% ಮಾಡಿದ್ರು. ಅಲ್ಲಿಗೆ ವ್ಯತ್ಯಾಸ ಇಷ್ಟಿದೆ, 9% ಹೆಚ್ಚು ಕಡಿಮೆ ಇತ್ತು. ಇನ್ನು 425 ಜನ ಬಂದಿರಲಿಲ್ಲ. ಅವ್ರನ್ನ ಏನಂತ ಪರಿಗಣಿಸ್ಬೇಕು, ಕೊಡ್ತಾರಂತ ಪರಿಗಣಿಸ್ಬೇಕಾ, ಕೊಡೋದಿಲ್ಲ ಅಂತ ಪರಿಗಣಿಸ್ಬೇಕಾ? ಹೀಗಾಗಿ 850 ಜನ ಅಂತ ಹೇಳ್ತಾ ಇದ್ದಾರೆ. ಇರ್ತಕ್ಕಂಥ 1250 ಜನ ಯಾರು? ಪಾಣಿದಾರರು, ಖಾತೆದಾರರು. ಆನಂತರ ಇದನ್ನು ಪರಿಶೀಲನೆ ಮಾಡಿದಾಗ ಇವ್ರದ್ದು 9% ಯಾವ ರೀತಿ ರೈಸ್ ಆಯ್ತಂದರೆ, ಒಂದು ಪಾಣಿಗೆ ಮನೆಯಲ್ಲಿ ತಂದೆನೂ ಸಹಿ ಮಾಡಿದೆ, ಮಗನೂ ಸಹಿ ಮಾಡಿದೆ, ಹೆಂಡತಿನೂ ಸಹಿ ಮಾಡ್ತಕ್ಕಂಥ. ಈಗ ಮಾಡಿ 9% ಜಾಸ್ತಿ ಆಗಿತ್ತು. ಇದನ್ನು ಅವ್ರು ತಪ್ಪಾಗಿ ಬಿಂಬಿಸಿದ್ರು. ಏನು ಕಟ್ಕನ ಕೈಗೆ ಕೋಣ ಕೊಟ್ಟಂಗೆ ಆಯಿತು ಅಂತ ಹೇಳ್ಬಿಟ್ಟು ರೈತ ಸಂಘದ ಪಾಪ ಬೇರೆ ಬೇರೆ ರೀತಿ ವ್ಯಾಖ್ಯಾನವನ್ನು ಕೊಟ್ಟರು. ಆಗ KIDB ಅಧಿಕಾರಿಗಳು ಮತ್ತು ಸರ್ಕಾರ ಏನು ಮಾಡ್ತು, ನೀವು ಬೆಂಗಳೂರು ಬಂದು ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳಿದ್ರು. ಆಗ 87% ಜನ ನಾವು ಕೊಡ್ತೀವಿ ಅಂತ ಸಹಿ ಮಾಡಿದ್ದಾರೆ. ಸ್ವಾಮಿ, ಎಲ್ಲಿ ನಿಮಗೆ 850 ಜನ ಕೊಡಲ್ಲ ಅಂತ ಹೇಳ್ತಿದ್ದಾರೆ? ನೀವೇ ಮಾಹಿತಿ ತೊಗೊಂಡಿದ್ದೀರಾ RT ಇಲಾಖೆ, ಅದನ್ನು ನಂಬಲಿಲ್ಲ ನೀವು. ಯಾರು ಜನಪ್ರತಿನಿಧಿಗಳ ಮೇಲೆ ನಂಬಿಕೆ ಇಲ್ಲ, ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ. ಹೋಗಲಿ ಕಾನೂನಿಗೆ ಹೋದ್ರಿ. ಕಾನೂನಲ್ಲಿ 25 ಎಕರೆಗೂ ನೀವು 2823 ಎಕರೆಗೂ ಏನು ಸ್ಟೇ ಕೊಡಿ ಅಂತ ಹೋದ್ರಿ. ಎಷ್ಟು ಜನ ಹಾಕಿದ್ರಿ? 56 ಜನ ಹಾಕಿದ್ರಿ. ಯಾರು ಸ್ವಾಮಿ ನಿಮಗೆ ಎಲ್ಲ ಜಮೀನಿಗೂ ಸ್ಟೇ ಕೊಡಲಿಕ್ಕೆ ನಿಮಗೇನು ನಾವೆಲ್ಲ ಏನು ಬರ್ಕೊಟ್ಟಿದ್ದ ಈ ತಾಲೂಕು ರೈತರಲ್ಲೂ? ಇಲ್ಲ, ಅವರು ವಂಶಸ್ತ್ರ ನೀವು ಅಂತ ನಾನು ಪ್ರಶ್ನೆ ಮಾಡ್ತೀನಿ. ನೀವು 56 ಜನ ಹಾಕಿದ್ರಿ, 96 ಜನ ನಾವು ನಮ್ಮ ಕಡೆ ಇರ್ತಕ್ಕಂಥ ರೈತರು ಕೊಡೋದಿಲ್ಲ, ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು, ನೀವು ಕೊಡೋದಿಲ್ಲ ಅಂತ ಹಾಕಿದ್ರೆ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಕಾಲತ್ತು ಹಾಕಿದ್ವಿ. ಸ್ವಾಮಿ, ನಿಮಗೆ ನ್ಯಾಯ ನಿಮ್ಮ ಪರವಾಗಿದ್ದಿದ್ರೆ ಸ್ಟೇ ಕೊಡ್ಬೋದಾಗಿತ್ತಲ್ವ? ಮಾಧ್ಯಮಗಳಲ್ಲಿ ಹೇಳ್ತೀರಾ ನಾವು 850 ಜನ ಇದ್ದೀವಿ, 850 ಜನ ಇದ್ದೀವಿ. ಎಲ್ಲಿ ಸ್ವಾಮಿ, ಯಾಕೆ ಸುಳ್ಳು ಮಾಹಿತಿಯನ್ನು ಕೊಡ್ತೀರಾ? ಇದನ್ನು ನಾನು ನೀವು ಹೇಳ್ತಕ್ಕಂಥ ಸುಳ್ಳನ್ನು ಒಪ್ಸಕ್ಕೆ ಹೋಗಬೇಡಿ, ನೀವು ಈ ತಪ್ಪು ಮಾಹಿತಿಯನ್ನು ಕೊಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಆ ವಿರೋಧಿ ಬಣದವರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ನಿಮಗೆ ಅಷ್ಟೇ ಸಿಕ್ಕಿಲ್ಲ. ಈಗ ನಿಮಗೆ ಕಾನೂನು ಮೇಲೆ ನಂಬಿಕೆ ಇಲ್ಲ, ಜನಪ್ರತಿನಿಧಿಗಳ ಮೇಲೆ ನಂಬಿಕೆ ಇಲ್ಲ, ಇನ್ನು ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ. ಇನ್ನೇನು ನಿಮ್ಮದು ಸರ್ವಾಧಿಕಾರಿ ಧೋರಣೆನಾ? ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಸರ್ಕಾರಕ್ಕೆ ಮನವಿ ಕೊಡ್ತಕ್ಕಂಥದ್ದು ವಿನಂತಿಸ್ಕೊಳ್ಳೋದಿಸ್ತೇನೆ. 1750 ಎಕರೆ ಈಗ ಆಲ್ರೆಡಿ ನಿಮ್ಮ ಅಧೀನದಲ್ಲಿದೆ ಸ್ವಾಮಿ. 1250 + 525
1750 ಎಕರೆ ನಿಮ್ಮ ಅಧೀನದಲ್ಲೇ ಇದೆ ಸ್ವಾಮಿ. ಏನು 1750 ಎಕರೆಗೆ ನೀವು ಧರಣಿ ಮಾಡಲಿಕ್ಕೆ ಇವ್ರಿಗೆ ಯಾಕೆ ಅವಕಾಶ ಕೊಟ್ಟರೆ? ಇದು ನಿಮ್ಮ ವೈಫಲ್ಯ ಅಂತ ಹೇಳ್ತೀನಿ, ಈ ಜಿಲ್ಲಾಡಳಿತ ಮತ್ತು ಸರ್ಕಾರದ ವೈಫಲ್ಯ ಅಂತ ಹೇಳ್ತೀನಿ. ಇದೇ ರೀತಿ ನೀವು ಅವಕಾಶ ಮಾಡಿಕೊಟ್ರೆ ಇಲ್ಲೇನಾದರೂ ಅಹಿತಕರ ಘಟನೆಗಳಾದರೆ ತಾವು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಈ ಸರ್ಕಾರನೇ ಹೊಣೆ ಆಗಿರುತ್ತೆ. ನಾವು ಏನು ಹೇಳ್ತಾ ಇದ್ದೀವಿ, ಏನು 1750 ಎಕರೆ ಸರ್ಕಾರಿ ಜಮೀನು ಮತ್ತು ಇದು ಇದೆ, ಇನ್ನು ಬೇಕಾಗಿರ್ತಕ್ಕಂಥದ್ದು 300 ಎಕರೆ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೀವಿ. 225 ಎಕರೆ ನೋಡ್ತೀರಾ ಅಥವಾ 2000 ಎಕರೆ ನೋಡ್ತೀರಾ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. 2000 ಚಿಲ್ಲರೆ ಎಕರೆ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೀವಿ. ನಿಮಗೆ ಒಂದು ಸಾಮರ್ಥ್ಯ ಇದ್ದರೆ ನಮ್ಮ ಪರವಾಗಿ ನೀವೇನಾದರೂ ಅಭಿವೃದ್ಧಿ ಪಡಿಸ್ಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ತಾವು ಇದ್ದರೆ, ಏನು ನೀವು ನೋಟಿಫಿಕೇಶನ್ ಮಾಡಿದ್ದೀರಾ ಇದನ್ನು ಕೂಡಲೇ ತ್ವರಿತಗತಿಯಲ್ಲಿ ಬೆಲೆಯನ್ನು ಕರೆದು, ಏನು ರೈತರನ್ನು ಕರೆದು ಸಭೆ ಕರೆದು ಉತ್ತಮ ಬೆಲೆಯನ್ನು ಕೊಟ್ಟು ತಾವು ಶೀಘ್ರವಾಗಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿ ಈ ಭಾಗದ ಏನು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕಲ್ಪಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಈ ಘನ ಸರ್ಕಾರಕ್ಕೂ ಮತ್ತು ಜಿಲ್ಲಾಡಳಿತಕ್ಕೂ ನಾನು ಮನವಿ ಮಾಡ್ತಿದ್ದೇನೆ. ಒಂದು ವೇಳೆ ಬೇರೆ ಏನು ಪಾಪ ಕಿಡಿಗೇಡಿಗಳು ಅಂತೇನೋ ಮಾತಾಡ್ತಿರ್ತಾರೆ ವೇದಿಕೆ ಮೇಲೆ ಕುಂತ್ಕೊಂಡಾಗ, ಯಾರು ಕಿಡಿಗೇಡಿಗೆ ಅಂತಕ್ಕಂಥದ್ದು ಸರ್ಕಾರದ ಮುಂದಿದೆ, ಜಿಲ್ಲಾಡಳಿತದ ಮುಂದಿದೆ, ದಾಖಲೆಗಳ ಸಮೇತ ನೋಡಿದಾಗ ಆ ಕಿಡಿಗೇಡಿಗಳ ಮಾತು ಏನಾದರೂ ಕಿವಿ ಕೊಟ್ಟು ಇದನ್ನೇನಾದರೂ ಪಡೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾವು ಘನ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೇವೆ. ಹಾಗೂ ಇನ್ನು ಪಾಪ ಕೆಲವರು ರಾಜ್ಯ ರೈತ ಮುಖಂಡರು ಕೇವಲವಾಗಿ ಮಾತಾಡೋದನ್ನು ಭಾಳ ಬಾಯಿ ಚಪ್ಪಲ ಮಾಡ್ಕೊಂಡಿದ್ದಾರೆ. ಏನು ದಡ್ಡ ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು, ಅಯ್ಯಪ್ಪ ನೀನು ದಡ್ಡ ನನ್ನ ಮಕ್ಕಳು ಅನ್ನಕ್ಕೆ ಹೋಗ್ಬೇಡ, ನಿನಗೆ ಅದು ಬೇರೆ ರೀತಿ ನಾವು ಮಾತಾಡಬೇಕಾಗುತ್ತೆ. ಏನು ಗೌಡ್ರೆ ಹಿರಿಯರಿದ್ದಾರೆ, ದೊಡ್ಡ ನನ್ನ ಮಕ್ಕಳು ಅಂದರೆ ಎಲ್ಲರೂ ಸೇರ್ಕೊಳ್ತೀವಿ. ಯಾರಪ್ಪ ನಿನಗೆ ಯಾವನಪ್ಪ ಹಕ್ಕನ್ನು ಕೊಟ್ಟಂತನೋ, ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಎಲ್ರಿಗೂ ಹಕ್ಕಿದೆ. ನಿನ್ನ ಹೋರಾಟ ನೀನು ಮಾಡು, ನನ್ನ ಹೋರಾಟ ನಮ್ಮ ಹೋರಾಟ ನಾವು ಮಾಡ್ತೀವಿ. ಎಲ್ಲರೂ ದೊಡ್ಡ ನನ್ನ ಮಕ್ಕಳು ಅನ್ನಲಿಕ್ಕೆ ನಿನಗೆ ಯಾವ ಅರ್ಹತೆ ಇದೆ? ನೀನು ಜೀವನಕ್ಕಾಗಿ ಶಾಲು ಹಾಕ್ಕೊಂಡಿರ್ತಕ್ಕಂಥವನು, ರೈತರಿಗಾಗಿ ನಿನ್ನಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ, ಯಾವುದೇ ಕೊಡುಗೆ ಇಲ್ಲ ಈ ತಾಲೂಕಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ನಿನ್ನ ಹೋರಾಟಗಳು ಭಾಳಷ್ಟು ನೋಡಿದ್ದೀವಿ, ನೀವೇನೇನು ಮಾಡಿದ್ದೀವಿ ಅಂತಕ್ಕಂಥದ್ದು. ನೀನು ಕಾಳು ಮಾತ್ರೆ ಫ್ಯಾಕ್ಟ್ರಿ ಮುಚ್ಚಿಸಿದ್ದು, ಮತ್ತು ಒಳಗಡೆ ಶಾಮೀಲಾಗಿ ತೆಗೆಸಿದ್ದು ಗೊತ್ತಿದೆ, ಮತ್ತು ಅದನ್ನು ಪಾಪ ಕಾಳಪ್ಪನವರು ಕೋರ್ಟ್ಗೆ ಹೋಗಿ ಅದನ್ನು ಮತ್ತೆ ಮುಚ್ಚಿದ್ದು ಗೊತ್ತಿದೆ. ನೀನು ಎಲ್ಲೆಲ್ಲಿ ಡೀಲ್ ಮಾಡ್ತಿದ್ಯಾ, ಯಾವ್ಯಾವುದರಲ್ಲಿ ರೈತರನ್ನ ಹೋರಾಟಕ್ಕೆ ಬಿಟ್ಟು ನೀನು ಮಾರಾಟ ಆಗ್ತಿದ್ಯಾ ಅಂತಕ್ಕಂಥದ್ದು ಬಹಿರಂಗವಾಗಿ ಚರ್ಚೆ ಮಾಡೋದಾದರೆ ನೀನು ವೈಯಕ್ತಿಕವಾಗಿ ಯೋಚನೆ ಮಾಡೋ ಏನು ತೇಜೋವತೆ ಮಾಡ್ತೀಯಾ? ಬಹಿರಂಗವಾಗಿ ಒಂದು ವೇದಿಕೆಯನ್ನು ಶುರು ಮಾಡಿದೆ ಶಿಡ್ಲಘಟ್ಟದಲ್ಲಿ, ಕೋಟೆ ಸರ್ಕಲಲ್ಲಿ. ನಾವು ನಿಮ್ಮಿಂದ ಏನೇನು ಹೋರಾಟ ಆಗಿದೆ, ಎಲ್ಲೆಲ್ಲಿ ಮಾರಾಟ ಆಗಿದ್ದೀರಾ ಅಂತಕ್ಕಂಥದ್ದನ್ನು ನಾವು ಬಹಿರಂಗಪಡಿಸ್ತೀವಿ. ನಮ್ಮದು ಇದ್ದರೆ ನೀವು ಬಹಿರಂಗಪಡಿಸು, ಬಹಿರಂಗವಾಗಿ ಚರ್ಚೆಗೆ ಆಹ್ವಾನಿಸ್ತಾ ಇದ್ದೀವಿ. ಈ ತೇಜೋವತೆ ವೈಯಕ್ತಿಕವಾಗಿ ತೇಜೋವತೆ ಮಾಡ್ತಕ್ಕಂಥದ್ದನ್ನು ಬಿಡಬೇಕು. ನೀನು ಬಿಡಲಿಲ್ಲ ಅಂದರೆ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡಲೇಬೇಕಾಗುತ್ತೆ. ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಯಾಕೆ ಸ್ವಾಮಿ ನೀವು 1750 ಎಕರೆಗೆ ಹೋರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ ಜಿಲ್ಲಾಧಿಕಾರಿಗಳೇ? ಯಾರದು? ಯಾರಪ್ಪಂದು? ಸರ್ಕಾರದಲ್ವಾ, ನಿಮ್ಮದಲ್ವಾ, ಏನು ನಂದ, ನಮ್ಮ ಸಂಘಟನೆದ, ಇನ್ನೊಬ್ಬ ಸಂಘಟನೆದ? ಯಾವೊಂದು ಹಕ್ಕಿಲ್ಲ. ನೀವು ಜಿಲ್ಲಾಧಿಕಾರಿಗಳು ಗಮನಿಸಬೇಕು, ಸರ್ಕಾರ ಗಮನಿಸಬೇಕು. 1750 ಎಕರೆ ನಿಮ್ಮ ಅಧೀನದಲ್ಲಿದೆಯಲ್ಲ, ನಮ್ಗೆ ಯಾಕೆ ಹೋರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಕಾನೂನು ವ್ಯಾಪ್ತಿಗೆ ಯಾಕೆ ಒಳಪಡಿಸಬಾರ್ದು? ಯಾರು ಇಲ್ಲಿ ಪುಂಡ್ರು ಪುರೋಡಿಗಳು ಅಂತ ಹೇಳ್ತಾ ಇದ್ದಾರೆ, ಅವ್ರನ್ನ ಗಮನಿಸಿ. ನೀವು ಯಾರು ತಪ್ಪು ಮಾಡ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ನಾವು ತಪ್ಪು ಮಾಡ್ತಿದ್ರೆ ನಾವು ಬಹಿರಂಗವಾಗಿ ಕ್ಷಮೆ ಯಾಚಿಸ್ತೇವೆ. ನಾವು ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆ ಒಳಪಡಿಸಿ, ಇಲ್ಲ ರೈತರನ್ನು ಜನರನ್ನು ದಿಕ್ಕು ತಪ್ಪಿಸ್ತಾ ಇರ್ತಕ್ಕಂಥ ನಾಯಕರ ವಿರುದ್ಧ ನೀವು ಕಠಿಣವಾದ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಅಷ್ಟೇ ಅಲ್ಲ, ತಮಗೆ ಇನ್ನೊಂದು ಪೊಲೀಸ್ ಇಲಾಖೆ ನಮ್ಮಲ್ಲಿ ಭಾಳ ನಮ್ಗೆ ಯಾಕೋ ಒಂದು ನಂಬಿಕೆಯನ್ನು ಕಳ್ಕೊಳ್ತಿದೆ. ಯಾಕಂದರೆ ಮಾನ್ಯ ಪೊಲೀಸ್ ಅಧೀಕ್ಷಕರಿಗೆ ನಾವು ಹೇಳ್ತಕ್ಕಂಥ ಇಷ್ಟೇ, SLO ಮೇಡಮ್ ಅವ್ರು ಬಂದಾಗ, KDB SLO ಮೇಡಮ್ ಅವ್ರು ಬಂದಾಗ ಕೆಲವು ಕಿಡಿಗೇಡಿಗಳು ಅವರನ್ನು ತಡೆ ಹಿಡಿದ್ರು. ಯಾಕೆ ಸ್ವಾಮಿ ನಮ್ಮ ಜಮೀನು ನಮ್ಮ ತೋರ್ಸಕ್ಕೆ ಬಿಡಲಿಲ್ಲಲ್ಲ? ಆಗ ತಾವೇನು ಮಾಡಿದ್ರಿ? ಯಾಕೆ ಅವರನ್ನು ಗೂಂಡಾ ಕಾಯ್ದೆಯಲ್ಲಿ ಬಂಧಿಸಲಿಲ್ಲ? ಏನು ಶಾಲ್ವಾ ಸ್ವಾಮಿ? ಹಸಿರು ಶಾಲುವ ಇರ್ತಕ್ಕಂಥದ್ದು ಶಾಂತಿಯನ್ನು ಕಾಪಾಡಲಿಕ್ಕೆ, ಬೇರೆ ರೀತಿ ಪ್ರೇರಣೆ ಮಾಡಿ ರಕ್ತಪಾತ ಮಾಡಲಿಕ್ಕಲ್ಲ, ಪ್ರೇರಣೆ ಮಾಡ್ತಕ್ಕಂಥದ್ದಲ್ಲ, ಕೋಮುಗಲಭೆಗೆ ಸೃಷ್ಟಿ ಮಾಡ್ತಕ್ಕಂಥದ್ದಲ್ಲ. ಇದು ಗಮನದಲ್ಲಿಟ್ಕೊಳ್ಳಿ. ಇದೇ ರೀತಿ ನೀವು ಅವ್ರ ಬಗ್ಗೆ ಮೃದು ಧೋರಣೆಯನ್ನು ಅನುಸರಿಸಿದ್ದಾದರೆ ನಾವು ನಿಮ್ಮ ಒಂದು ಕಚೇರಿ ಮುಂದೆ ಅನಿರ್ದಿಷ್ಟವಾಗಿ ಧರಣಿ ಮಾಡಬೇಕಾಗುತ್ತೆ, ನಿರಂತರವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಪೊಲೀಸ್ ಇಲಾಖೆ ಸ್ವಲ್ಪ ಇದನ್ನು ಗಮನಿಸಬೇಕಾಗುತ್ತೆ. ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕಠಿಣವಾದ ಶಿಕ್ಷೆ ತಗೊಳ್ಳಿ ಅಂತಕ್ಕಂಥದ್ದು ನಾನು ತಮ್ಮ ಮೂಲಕ ಈ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗೆ ಒಂದು ಮನವಿಯನ್ನು ಮಾಡ್ತೀನಿ.